ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ನಾನಿವತ್ತು ಕನ್ನಡ ಭಾಷೆಯ ವಚನಗಳು ಮತ್ತು ಲಿಂಗಗಳ ಪ್ರಕಾರಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ, ವಚನ ಅಂದರೆ ಏನು ನೋಡೋಣ. ಓಕೆನಾ? ವಚನಗಳು ಅಂದರೆ ಒಂದು ಎಂಬುದನ್ನು ಸೂಚಿಸುವ ಶಬ್ದಗಳಿಗೆ ಏಕವಚನ ಎಂದು ಕರೆಯುತ್ತೇವೆ. ಸೊ ಇದು ಏಕವಚನ. ಓಕೆ. ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುವ ಶಬ್ದಗಳಿಗೆ ಬಹುವಚನ ಎಂದು ಕರೆಯುತ್ತೇವೆ. ಸೊ ವಚನಗಳಲ್ಲಿ ಏಕವಚನ, ಬಹುವಚನ ಎಂದು ಎರಡು ವಿಭಾಗಗಳಿವೆ. ಸೊ ಅದರಲ್ಲಿ ನಾವು ನೋಡಿದ್ವಿ ಏಕವಚನ ಎಂದರೇನು, ಬಹುವಚನ ಎಂದರೇನು. ಹಾಗಾದರೆ ಏಕವಚನ, ಬಹುವಚನ ಏನು ಅಂತ ನೋಡೋಣ ಬನ್ನಿ. ಸೊ ಅರಸ ಏಕವಚನ, ಅರಸರು ಬಹುವಚನ. ನೀನು ಏಕವಚನ, ನೀವು ಬಹುವಚನ. ಮರ ಏಕವಚನ, ಮರಗಳು ಬಹುವಚನ. ಮಗು ಏಕವಚನ, ಮಕ್ಕಳು ಬಹುವಚನ. ಡಿಯರ್ ಫ್ರೆಂಡ್ಸ್, ಇದು ನಾನು ನಿಮಗೆ ಏಕವಚನ ಬಹುವಚನಕ್ಕೆ ಏನು ಡಿಫ್ರೆನ್ಸು. ಸೊ ಒಂದಿದ್ರೆ ನಾವು ಅದನ್ನು ಏಕವಚನ ಅಂತ ಕರಿತೀವಿ, ಒಂದಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ನಾವು ಬಹುವಚನ ಅಂತ ನಾವು ಕರಿತೀವಿ. ಹಾಗಾದರೆ ಇದೇ ಥರದ ಕೆಲವೊಂದು ಎಕ್ಸಾಂಪಲನ್ನು ನಾನು ನಿಮಗೆ ಕೊಡ್ತೀನಿ ನೋಡಿ. ಯುವಕ ಯುವಕರು, ಮುದುಕ ಮುದುಕರು, ಆಟಗಾರ ಆಟಗಾರರು, ಚಾಲಕಿ ಚಾಲಕಿಯರು. ಸೊ ಓಕೆ, ಅಷ್ಟು ಎಕ್ಸಾಂಪಲ್. ಇಲ್ಲೊಂದೆರಡು, ಪುಸ್ತಕ ಪುಸ್ತಕಗಳು, ಧನ ಧನಗಳು, ಮನೆ ಮನೆಗಳು. ಸೊ ನೆಕ್ಸ್ಟು, ಅಕ್ಕ ಅಕ್ಕಂದಿರು, ತಾಯಿ ತಾಯಂದಿರು, ಚಿಕ್ಕಪ್ಪ ಚಿಕ್ಕಪ್ಪಂದಿರು, ದೊಡ್ಡಪ್ಪ ದೊಡ್ಡಪ್ಪಂದಿರು. ಓಕೆ, ಇಷ್ಟು ಏಕವಚನ ಬಹುವಚನ. ನೆಕ್ಸ್ಟು ಲಿಂಗಗಳ ಪ್ರಕಾರಗಳು. ಕನ್ನಡ ಭಾಷೆಯಲ್ಲಿ 3 ಲಿಂಗಗಳಿವೆ. ಅವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಸೊ ಇವು ನಮ್ಮ ಕನ್ನಡ ಭಾಷೆಯ 3 ಲಿಂಗಗಳು. ಹಾಗಾದರೆ ನಾವು ಪುಲ್ಲಿಂಗ ಅಂದರೆ ಏನು ನೋಡೋಣ ಬನ್ನಿ. ಶಬ್ದ ಪ್ರಯೋಗ ಮಾಡಿದಾಗ ಗಂಡು ಎಂಬ ಅರ್ಥ ಮನಸ್ಸಿಗೆ ಬಂದರೆ ಅದನ್ನು ನಾವು ಪುಲ್ಲಿಂಗ ಎಂದು ಕರೀತೇವೆ. ಸೊ ಗಂಡು ಎಂಬುದು ನಮ್ಮ ಮನಸ್ಸಿಗೆ ಏನಾಗಬೇಕು, ಅದು ರೆಕಗ್ನೈಸ್ ಆಗುತ್ತೆ ಗಂಡು ಅಂತ. ಅದನ್ನು ನಾವೇನಂತೀವಿ, ಸೊ ಪುಲ್ಲಿಂಗ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಸ್ತ್ರೀಲಿಂಗ ನೋಡೋಣ ಬನ್ನಿ. ನಮ್ಮ ಭಾವನೆಗೆ ಹೆಣ್ಣು ಎಂಬ ಅರ್ಥ ಬಂದರೆ ಅದು ಸ್ತ್ರೀಲಿಂಗ. ಸೊ ಹೆಣ್ಣು ಎಂಬುದನ್ನು ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಮುದುಕಿ, ಚಿಕ್ಕಮ್ಮ, ಚಿಕ್ಕಪ್ಪ, ರಾಣಿ, ಸರೋಜ. ಓಕೆನಾ? ಸೊ ನಪುಂಸಕಲಿಂಗ. ಈ ಶಬ್ದವನ್ನು ಉಪಯೋಗ ಮಾಡಿದಾಗ ಹೆಣ್ಣು ಅಲ್ಲ ಗಂಡು ಎಲ್ಲ ಎರಡೂ ಅರ್ಥ ಕೊಡೋದನ್ನು ನಾವೇನಂತ ಕರಿತೀವಿ, ನಪುಂಸಕ ಅಂತ ಕರಿತೀವಿ. ಓಕೆನಾ? ಮನೆ, ನೆಲ, ಬೆಂಕಿ, ಗದ್ದೆ, ಸೊ ಈ ಥರ ಇತ್ಯಾದಿಗಳು ಹೆಣ್ಣು ಅಲ್ಲ ಗಂಡು ಅಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂದರೆ ನಪುಂಸಕಲಿಂಗ ಅಂತ ನಾವು ಕರಿತೀವಿ. ಓಕೆ, ಈಗ ಲಿಂಗಗಳಲ್ಲಿ 3 ನೋಡಿದ್ವಿ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಡಿಯರ್ ಫ್ರೆಂಡ್ಸ್, ನಂದು ಇದು ಹೊಸ ಚಾನಲ್ ಆಗಿರೋದ್ರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನಿಮಗೇನಾದರೂ ಟಾಪಿಕ್ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ. ಸೊ ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.